ಎಂತದೆ 550 ಇట్లా ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಸಂಡೇ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಯಾನಿಟರಿ ಐಟಮ್ಸ್ ಎಲ್ಲ ತೊಗೊಂಡು ಬರಬೇಕಿತ್ತು, ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ನಾವು ಹೊರಡ್ತಾ ಇರೋದು ರಿಲಯನ್ಸ್ ಸ್ಮಾರ್ಟ್ ಬಜಾರಿಗೆ. ಸೊ ಇಸ್ಕಾನ್ ಹತ್ರ ಇರೋ ಸ್ಮಾರ್ಟ್ ಬಜಾರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಸ್ಯಾನಿಟರಿ ಐಟಮ್ಸ್ ಎಲ್ಲ ಆಲ್ಮೋಸ್ಟು ನಾನು ಈ ಥರ ಸೂಪರ್ ಮಾರ್ಕೆಟ್ಸಲ್ಲೇ ಪರ್ಚೇಸ್ ಮಾಡ್ತೀನಿ. ಬಿಕಾಸ್ ನಮಗೆ MRP ರೇಟ್ಗಿಂತ ಕಡಿಮೆ, ಅಟ್ಲೀಸ್ಟ್ ಮಿನಿಮಮ್ ಒಂದು 10-15% ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿ. ಸೊ ಇದು ಎವರಿ 2 ಮಂತ್ಸ್ ಆರ್ 3 ಮಂತ್ಸ್ ಒನ್ಸ್ ಬಲ್ಕಾಗಿ ನಾನು ತೊಗೊಂಡು ಬಂದುಬಿಡ್ತೀನಿ. ಆ್ಯಂಡ್ ನಾವು ಇಲ್ಲಿ ರೀಚ್ ಆದ್ವಿ. ನೀವು ಮೋಡ ನೋಡಿದ್ರೆ ನೋಡ್ಬೋದು ಎಷ್ಟೊಂದು ಮಳೆ ಬರೋ ಥರ ಇತ್ತು. ಸೊ ಹಾಗಾಗಿ 2 ವೀಲರ್ ತೊಗೊಂಡು ಬರಲಿಲ್ಲ, ನಾವು ಕ್ಯಾಬಲ್ಲಿ ಹೊರಟ್ಬಿಟ್ವಿ. ಈಗೇನು ಮತ್ತು 2 ವೀಲರ್ ತಂದಾಗ ಮಳೆಗೇನಾದರೂ ಸಿಕ್ಕಾಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಹೊರಟ್ವಿ, ಸೇಫ್ಟಿಯಾಗಿ ಹೋಗಿ ಬರೋಣ ಅಂಥೇಳಿ. ಇನ್ನು ಈ ಥರ ಶಾಪಿಂಗ್ ಅಂದರೆ ನನ್ನ ಮಕ್ಕಳಂತೂ ತುಂಬ ಎಕ್ಸೈಟ್ ಆಗಿಬಿಡ್ತಾರೆ. ಬಿಕಾಸ್ ಅವರಿಗೆ ಫೇವ್ರೇಟ್ ಐಟಮ್ಸ್ ಎಲ್ಲ ತೊಗೋಬೋದು ಅಂಥೇಳಿ. ಆ್ಯಂಡ್ ತುಂಬ ಜನ ಅಂದ್ಕೊತಾರೆ ಈ ಥರ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಸ್ಗೆ ಹೋದಾಗ ನಮಗೆ ತುಂಬ ದುಡ್ಡು ಖರ್ಚಾಗುತ್ತೆ ಆ್ಯಂಡ್ ಕಾಸ್ಟ್ಲಿ ಇರುತ್ತೆ ಐಟಮ್ಸು ಅಂತೆಲ್ಲ. ಬಟ್ ಇಲ್ಲಿ ಆ ಥರ ಏನಿರೋದಿಲ್ಲ ನಿಮಗೆ. ಅದು ಜನ ತಪ್ಪು ತಿಳ್ಕೊಂಡಿರ್ತಾರೆ. ಆ್ಯಂಡ್ ಈವನ್ ನಮ್ಮ ಫ್ಯಾಮಿಲಿನಲ್ಲೂ ಅಷ್ಟೇ. ಸೊ ನಾವು ಇಲ್ಲಿ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಅನ್ನೋದು ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಕಾಂಬೋ ಆಫರ್ಸು ಅಥವಾ ಬೈ 1 get 1 ಆಫರ್ಸು ಅಥವಾ MRP ಮೇಲೆ ಮಿನಿಮಮ್ 10% ಆಫ್ ಇರುತ್ತೆ ನಿಮಗೆ. ಸೊ ಹಾಗಾಗಿ ಈ ಥರ ಐಟಮ್ಸ್ ಎಲ್ಲ ನಾವು ಲೋಕಲ್ ಶಾಪ್ಸಲ್ಲಿ ಪರ್ಚೇಸ್ ಮಾಡಿದಾಗ ನಿಮಗೆ MRP ರೇಟೇ ಕೊಡಬೇಕಾಗುತ್ತೆ ನೀವು. ಸೊ ಈ ಥರ ನೀವು 2 to 3 ಮಂತ್ಸ್ ಒನ್ಸ್ ನೀವು ಲಿಸ್ಟ್ ಮಾಡಿಕೊಂಡು ಒಂದು ಬಲ್ಕಾಗಿ ತೊಗೊಂಡ್ಬಿಟ್ರೆ ನಿಮಗೆ ಡೆಫಿನೆಟ್ಲಾಗಿ ನಿಮ್ಮ ಮನಿ ಸೇವಿಂಗ್ಸ್ ಅನ್ನೋದು ಮಾಡ್ಬೋದು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಶಾಪಿಂಗ್ ಜೊತೆ ಸ್ವಲ್ಪ ಫನ್ ಎಲ್ಲ ಮಾಡಿಕೊಂಡು ನಾವು ಶಾಪಿಂಗ್ ಮುಗಿಸ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಈ ಕೊರಿಯನ್ ಫುಡ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವರು ಆ ಐಟಮ್ಸ್ ಎಲ್ಲ ಅವ್ರು ಪರ್ಚೇಸ್ ಮಾಡ್ತಾಯಿದ್ರು. ಇನ್ನು ನಾನು ಹೆಚ್ಚಿಗೆ ನೋಡೋದು ಈ ಥರ ಡ್ರೈ ಫ್ರೂಟ್ಸ್ ಐಟಮ್ಸು ಅಥವಾ ಏನಾದರೂ ಸ್ಟೀಲ್ ಪರ್ಚೇಸ್ ಮಾಡೋ ಥರ ಇದ್ದರೆ ನಾನು ಆಲ್ಮೋಸ್ಟ್ ಆ ಕಡೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಇನ್ನು ಈ ಜಂಕ್ ಫುಡ್ ಕಡೆ ಎಲ್ಲ ಅಷ್ಟಾಗಿ ನಾನು ನೋಡೋದಿಲ್ಲ. ಬಟ್ ಮಕ್ಕಳು ತುಂಬ ತೊಗೊಂಡಾಗ ನಾನು ಅವಾಯ್ಡ್ ಮಾಡ್ತೀನಿ ಅದನ್ನೆಲ್ಲ. ಆ್ಯಂಡ್ ಇಷ್ಟು ದಿವಸ ಸ್ವಲ್ಪ ಪ್ಲಾಸ್ಟಿಕ್ಕು, ಟಪರ್ವೇರು ಈ ಥರ ಐಟಮ್ಸ್ ಎಲ್ಲ ನಾನು ಕಲೆಕ್ಷನ್ ಮಾಡಿ ಇಡ್ತಾಯಿದ್ದೆ. ಬಟ್ ಈಗ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ, ಸ್ವಲ್ಪ ಸ್ಟೀಲ್ ಅಥವಾ ಗ್ಲಾಸ್ ಐಟಮ್ಸು ಯೂಸ್ ಮಾಡೋಣ ಅಂಥೇಳಿ ಆಲ್ಮೋಸ್ಟು ಈಗ ಒಂದೊಂದೇ ಕಲೆಕ್ಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವನ್ ಸ್ಕೂಲಲ್ಲಿ ಮಕ್ಕಳಿಗೂ ಟೀಚರ್ಸ್ ಹೇಳಿ ಕಳಿಸೋದದೇ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ನಾವಿನ್ನು ಲಂಚ್ ಬಾಕ್ಸಿಗೆ ಪ್ಲಾಸ್ಟಿಕ್ಕು ಅಥವಾ ವಾಟರ್ ಬಾಟಲ್ಸು ಪ್ಲಾಸ್ಟಿಕ್ ಕಳಿಸಿದ್ರು ನೆಕ್ಸ್ಟ್ ಡೇ ಅವರು ತೊಗೊಂಡು ಬರಬೇಡಿ ಇದನ್ನು ಅಂತ ಹೇಳಿ ಕಳಿಸ್ತಾರೆ. ಒಂದು ಜನಕ್ಕೆ ಅವೇರ್ನೆಸ್ ಅನ್ನೋದು ಮಕ್ಕಳಿಗೆ, ಎಸ್ಪೆಷಲಿ ಸ್ಕೂಲಲ್ಲಿ ಟೀಚರ್ಸು ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮನೇಲೂ ಮಕ್ಕಳು ಸಹ ಅದನ್ನೇ ಹೇಳ್ತಾ ಇರ್ತಾರೆ. ಸೊ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ ಅಮ್ಮ ಇನ್ಮೇಲೆ ಅಂಥೇಳಿ. ಹಾಗಾಗಿ ಒಂದೇ ಸರಿ ತೊಗೊಳಕ್ಕಾಗಲ್ಲ, ಅಟ್ಲೀಸ್ಟ್ ಅವಾಗವಾಗ ಸ್ವಲ್ಪ ಐಟಮ್ಸು ನಾನು ಕಲೆಕ್ಷನ್ ಮಾಡಿ ಇಡ್ತಾ ಇದ್ದೀನಿ. ತೊಗೊಂಡಾಗ ಆ ಪ್ಲಾಸ್ಟಿಕ್ ಐಟಮ್ಸು ತೆಗೆದಿಟ್ಬಿಡೋಣ ಅಂಥೇಳಿ. ನಾನು ಇವತ್ತು ಏನೇನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಡೀಟೇಲ್ಡಾಗಿ ತೋರಿಸ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ, ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಾನಿಲ್ಲಿ ಯಾವ ರೀತಿ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡಿದೆ ಆ್ಯಂಡ್ ಯಾವ್ಯಾವ ಥರ ಆಫರ್ಸ್ ಇರುತ್ತೆ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ತುಂಬ ಜನ ಒಂದು ರಾಂಗ್ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಅದನ್ನೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಕ್ಲಿಯರ್ ಆಗ್ಬೋದು ಇದರಿಂದ ಅಂತ ಹೇಳಿ ಅಷ್ಟೇ. ಆ್ಯಂಡ್ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಇನ್ನು ಬಿಲ್ಲಿಂಗ್ ಎಲ್ಲ ಮಾಡಿಸಿ ಹೊರಡೋಣ ಅಂದ್ಕೊಂಡ್ವಿ. ಇನ್ನು ಹೊರಗೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಮಳೆ ಬಂದು ನಿಂತಿತ್ತು. ನಾವು ಆಲ್ಮೋಸ್ಟ್ 2.5 hours ಆಗೋಯಿತು ಇಲ್ಲಿ ಒಳಗೆ ಬಂದು. ಹೊರಗಡೆ ಏನು ನಡೀತಾ ಇದೆ ಏನೂ ಗೊತ್ತಾಗಲ್ಲ. ಸೊ ಔಟ್ಸೈಡ್ ಬಂದು ನೋಡಿದ್ಮೇಲೆ ಗೊತ್ತಾಗಿದ್ದು ತುಂಬ ಜೋರು ಮಳೆ ಬಂದು ನಿಂತಿದೆ ಅಂಥೇಳಿ. ಇನ್ನು ಕ್ಯಾಬ್ ಬುಕ್ ಮಾಡಿದ್ರು. ಸೊ ಕ್ಯಾಬ್ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ.
ಸೊ ಫೈನಲಿ ಕ್ಯಾಬ್ ಬಂತು. ಇನ್ನು ನಾವು ಎಲ್ಲ ಲಗೇಜ್ ಎಲ್ಲ ಇಟ್ಟು ಹೊರಟ್ವಿ ಅಲ್ಲಿಂದ. ಸ್ವಲ್ಪ ಮಳೆ ಹನಿ ಥರ ಬರ್ತಾನೆ ಇತ್ತು. ಆ್ಯಂಡ್ ಡಿನ್ನರಿಗೆ ಹೊರಗಡೆ ಹೋಗೋಣ ಅಂದ್ಕೊಂಡೇ ಇದ್ದಿದ್ದು. ಬಟ್ ಇನ್ನು ಈ ಲಗೇಜ್ ಎಲ್ಲ ಎತ್ಕೊಂಡು ಅದು ಕ್ಯಾಬಲ್ಲಿ ಬಂದಿರೋದ್ರಿಂದ ಮತ್ತೆ ಅಲ್ಲಿ ನಿಲ್ಲಿಸಿ ಎಗೈನ್ ಅಲ್ಲಿಂದ ಇನ್ನೊಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸುಮ್ಮನೆ ರಿಸ್ಕ್ ಆಗುತ್ತೆ ಅಂಥೇಳಿ ಮನೆಗೆ ಹೋಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಡೈರೆಕ್ಟ್ ಮನೆಗೆ ಹೊರಟ್ಬಿಟ್ವಿ ನಾವು. ಬಿಕಾಸ್ ಲಗೇಜ್ ಇಲ್ಲ ಅಂದರೆ ಒಂದು ಪಕ್ಷ ನಾವು ಇಟ್ಕೊಂಡ್ಬಿಡ್ಬೋದು, ಮತ್ತು ಎಲ್ಲ ಕ್ಯಾರಿ ಮಾಡಿಕೊಂಡು ಹೋಟೆಲ್ಗೆಲ್ಲ ಹೋಗೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತಲೇ ಹೇಳಿ. ಇನ್ನು ಬೆಳಗ್ಗೆಯಿಂದ ನಾನ್ ವೆಜ್ ತಿಂದಿದ್ರು. ಹಾಗಾಗಿ ಈಗ ನೈಟಿಗೆ ಲೈಟಾಗಿ ಟೊಮೊಟೊ ಬಾತ್ ಮಾಡಿಬಿಡು ಅಂತಂದರು. ಜೊತೆಗೆ ಮಶ್ರೂಮ್ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ಮಶ್ರೂಮ್ ಎಲ್ಲ ಹಾಕಿ ಒಂದು ರೈಸಾಗಿ ಒಂದು ರೈಸ್ ಬಾತ್ ಮಾಡ್ಕೊಂಡ್ಬಿಟ್ವಿ. ಸೊ ಬಿಸಿ ಬಿಸಿ ಈ ಥರ ಚಳಿ ವಾತಾವರಣ ಇದ್ದಾಗ ಬಿಸಿ ಬಿಸಿ ಈ ಥರ ಟೊಮೊಟೊ ರೈಸ್ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಈ ಥರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮಕ್ಕಳು ಹೆಲ್ಪ್ ಮಾಡಿದ್ರು. ಸೊ ಇಬ್ಬರು ಸೇರಿಕೊಂಡು ಬೇಗ ಮುಗಿಸಿದ್ವಿ. ಅಷ್ಟೊತ್ತಿಗೆ ನಾನು ತಂದಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಎಲ್ಲ ಚೆಕ್ ಮಾಡಿ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಮನೆಯಲ್ಲಿ ಡಿನ್ನರ್ ರೆಡಿ ಆಯಿತು. ನಾನು ಯಾವಾಗಲೂ ಅಷ್ಟೇ ನೈಟ್ ಟೈಮಲ್ಲಿ ಹೊರಗಡೆಯಿಂದ ಬಂದಾಗ ಮನೆಯಲ್ಲೇ ಡಿನ್ನರ್ ಮಾಡಬೇಕು ಅಂದಾಗ ಸೊ ಕ್ವಿಕ್ಕಾಗಿ ಆಗುತ್ತೆ ಅಂಥೇಳಿ ನಾನು ಈ ರೆಸಿಪಿನ ಮಾಡ್ಕೊತೀನಿ. ಯಾವುದೇ ರೀತಿ ಮಸಾಲೆ ರುಬ್ಬೋ ಥರ ಏನಿರೋದಿಲ್ಲ, ಜಸ್ಟ್ ಪೌಡರ್ ತುರಿಸಿ ಮಾಡುವಂಥದ್ದು ರೈಸ್ ಬಾತು. ಸೊ ಬಿಸಿ ಬಿಸಿ ರೈಸ್ಗೆ ಒಂದು ರಾಯ್ತ ಮಾಡ್ಕೊಂಡ್ಬಿಟ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋಬೋದು. ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ನಮಗೆ ಬೇಗನೂ ಆಗುತ್ತೆ. ಇನ್ನು ಗೊಜ್ಜು ಅನ್ನ ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಎರಡೆರಡು ಮಾಡ್ಕೊಳ್ಳೋ ಬದಲು ಒಂದು ಸರಿ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಕುಕ್ಕರಲ್ಲಿ 2 ವಿಷಿಲ್ ಕೂಗಿಸ್ಬಿಟ್ರೆ ಬೇಗ ಆಗೋಗುತ್ತೆ, ಟೇಸ್ಟಿಯಾಗೂ ಇರುತ್ತೆ ಅಂಥೇಳಿ. ಸೊ ನಮಗೂ ರಿಸ್ಕ್ ಆಗೋದಿಲ್ಲ. ಸೊ ಇನ್ನು ನೈಟ್ ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದು ಮಂಡೇ ಈವ್ನಿಂಗ್ ವ್ಲಾಗ್ ಮಾಡ್ತಾ ಇರೋದಿದು. ಸೊ ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ತುಂಬ ಜನಕ್ಕೆ ಒಂದು ರಾಂಗ್ ಕ್ಯಾಲ್ಕುಲೇಷನ್ ಅನ್ನೋದಿರುತ್ತೆ. ಅಷ್ಟು ದೊಡ್ಡ ಸೂಪರ್ ಮಾರ್ಕೆಟ್ಸ್ಗೆ ಹೋದಾಗ ಸೊ ರೇಟ್ಸ್ ಎಲ್ಲ ಜಾಸ್ತಿ ಇರುತ್ತೆ ಆ್ಯಂಡ್ ನಮ್ಗೆ ತುಂಬ ದುಡ್ಡು ಬೇಕಾಗುತ್ತೆ. ಶಾಪಿಂಗು ದುಡ್ಡು ಜಾಸ್ತಿ ಇರೋರು ಎಲ್ಲೋಗಿ ಶಾಪಿಂಗ್ ಮಾಡ್ಬೋದು. ಆ್ಯಂಡ್ ನಾವು ರೆಗ್ಯುಲರಾಗಿ ಅಲ್ಲಿ ಹೋಗ್ತಿರೋದಕ್ಕೆ ತುಂಬ ಜನ ಅಂದ್ಕೊಂಡಿರ್ತಾರೆ ಎಷ್ಟು ದುಡ್ಡು ವೇಸ್ಟ್ ಮಾಡ್ತಾರೆ ಇವರು ಅಂತೇಳಿ. ಸೊ ಆ ಥರ ತಪ್ಪು ತಿಳ್ಕೊಂಡಿರೋರಿಗೆಲ್ಲ ಒಂದು ಕ್ಲಾರಿಟಿ ಅಂತಲೇ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಜನ ಈ ಥರ ಅಂದ್ಕೊಂಡಿರ್ತಾರೆ. ಈವನ್ ನಾನು ಸ್ಟಾರ್ಟಿಂಗಲ್ಲಿ ಇದೇ ಥರನೇ ಅಂದ್ಕೊತಾ ಇದ್ದೆ. ಒಂದು ಸಲ ಹೋಗಿ ಶಾಪಿಂಗ್ ಮಾಡಿ ಬಂದಮೇಲೆ ನಾನು ಎರಡೂ ಕಡೆದು ಕಂಪೇರ್ ಮಾಡಿ ನೋಡಿದಾಗ ನನಗೆ ಪ್ರೈಸು ನನಗೆ ವರ್ತಿ ಅನ್ನಿಸ್ತು. ಆ್ಯಂಡ್ ನಮಗೆ ಒಂದೇ ಅಮೌಂಟಿಗೆ ಎರಡೆರಡು ಪ್ರಾಡಕ್ಟ್ ಬರುತ್ತೆ ಅನ್ನೋದು ನನಗೆ ಅವಾಗ ರಿಯಲೈಸ್ ಆಯಿತು. ಸೊ ಆಲ್ಮೋಸ್ಟ್ ನಾನು ಇವಾಗ ಇದೇ ರೀತಿಯೇ ಶಾಪಿಂಗ್ ಮಾಡ್ತೀನಿ. ಗ್ರಾಸರೀಸ್ ಎಲ್ಲ ನಾನು ಮನೆ ಹತ್ರ ಇರೋ ಲೋಕಲ್ ಶಾಪಲ್ಲಿ ತೊಗೊತೀನಿ. ಈ ಥರ ಸ್ಯಾನಿಟರಿ ಐಟಮ್ಸ್ ಅಥವಾ MRP ಪ್ರಾಡಕ್ಟ್ ಐಟಮ್ಸ್ ಏನಿದೆ ಅದನ್ನೆಲ್ಲ ನಾನು ಈ ಥರ ಸೂಪರ್ ಮಾರ್ಕೆಟ್ಸಲ್ಲಿ ಬೈ ಮಾಡ್ತೀನಿ. ನಾನು ತೊಗೊಂಡಿರೋದ್ರಲ್ಲಿ ಫಸ್ಟ್ ಐಟಮು ಲೆಗಿನ್ಸು. ಇದು ನನಗೆ ರೆಗ್ಯುಲರ್ ಯೂಸಿಗೆ ಬೇಕಾಗುತ್ತೆ. ಬಿಕಾಸ್ ನಂಗೆ ಆಫೀಸ್ಗೆ ಹೋಗೋದ್ರಿಂದ ನನಗೆ ಡೈಲಿ ಯೂಸಿಗೆ ಬೇಕೇ ಬೇಕು. ಹಾಗಾಗಿ ಆಲ್ರೆಡಿ ಒಂದೊಂದು ಸೆಟ್ ಇತ್ತು, ವೈಟು ಬ್ಲ್ಯಾಕು ಮೆರೂನು. ಇದು ಎಕ್ಸ್ಟ್ರಾ ಪೇರ್ಸ್ ಇದ್ದರೆ ನಾವು ಯಾವ ಡ್ರೆಸ್ ಜೊತೆಗಾದರೂ ಮ್ಯಾಚ್ ಮಾಡ್ಕೋಬೋದು ಅಂತೇಳಿ. ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು, ಕಾಟನ್ ಮೆಟೀರಿಯಲ್ಲು. ಇದು ನಾನು 699ಗೆ 3 ಲೆಗಿನ್ಸ್ ತೊಗೊಂಡೆ. 1 ಲೆಗಿನ್ಸ್ ತೊಗೊಂಡ್ರೆ ನಿಮಗೆ 399. ಸೊ ನನಗಿದು ಪ್ರೈಸ್ ವರ್ತಿ ಅನ್ನಿಸ್ತು. ಹಾಗಾಗಿ ನಾನು ರೆಗ್ಯುಲರಾಗಿ ಪರ್ಚೇಸ್ ಮಾಡ್ತೀನಿ ಇದು. ಇನ್ನು ಈ ಬಕೆಟ್ಸು ಸೊ ಚಿಕ್ಕದಾಗಿತ್ತು. ಇದು 370 ರುಪೀಸ್ ಇದು 1 ಪೀಸು. ಸೊ ಬೈ 1 ಗೆಟ್ 1 ಆಫರಲ್ಲಿ ತೊಗೊಂಡಿದ್ದು. ಅಂದರೆ ಒಂದಕ್ಕೆ ನಮಗೆ 150 ರುಪೀಸ್ 160 ರುಪೀಸ್ ಬೀಳುತ್ತೆ. ಸೊ ನನಗೆ ಇದು ಓಕೆ ತೊಗೋಬೋದು ಅನ್ನಿಸ್ತು. ಬಿಕಾಸ್ ಈ ಥರ ಏನಾದರೂ ಮನೆಯಲ್ಲಿ ಚಿಕ್ಕ ಪುಟ್ಟ ಪೂಜೆ ಫಂಕ್ಷನ್ಗಳು ಏನಾದರೂ ಮಾಡಿದಾಗ ಪಲ್ಯಗಳು ಹಾಕೋಕ್ಕೆ ಇಷ್ಟು ದಿವಸ ನಾನು ಪ್ಲಾಸ್ಟಿಕ್ ಕಪ್ಸ್ ಯೂಸ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಇದು ನನಗೆ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡೆ ನಾನು. ಮತ್ತು ಇದು ನನಗೆ ಆಯಿಲ್ ಹಾಕ್ಕೊಳ್ಳೋಕ್ಕೆ ಅಥವಾ ತುಪ್ಪ ಹಾಕ್ಕೊಳ್ಳೋಕ್ಕೆ ಬೇಕಾಗಿತ್ತು. ಈ ಥರ ಜಾರ್, ಈ ಥರ ಲಿಡ್ ಕ್ಲೋಸ್ ಇರುತ್ತದು. ಆ್ಯಂಡ್ ಕ್ಲೋಸ್ ಅಂದರೆ ನಮಗೆ ಲಾಕ್ ಆಗೋ ಥರ ಏನಿಲ್ಲ, ಜಸ್ಟ್ ನಾವು ಪ್ಲೇಟ್ ತೆಗೆದು ಕ್ಲೋಸ್ ಮಾಡೋ ಥರ ಇತ್ತು. ಸೊ ಹಾಗಾಗಿ ಇದು ನನಗೆ ಯೂಸ್ ಆಗುತ್ತೆ.
ಆ್ಯಂಡ್ ನಾವೇನು ಮಾಡ್ತೀವಿ, ದೋಸೆ ಚಪಾತಿ ಎಲ್ಲ ಮಾಡಿದಾಗ ಆಯಿಲ್ ಹಾಕ್ಕೊಳಕ್ಕೆ ಒಂದು ಕಪ್ಪಲ್ಲಿ ಆಯಿಲ್ ಹಾಕ್ಕೊತೀವಿ, ಅದು ಹಾಗೆ ಬಿಟ್ಟಿರ್ತೀವಿ, ಧೂಳು ಅದೆಲ್ಲ ಬೀಳ್ತಾ ಇರುತ್ತೆ. ಸೊ ಈ ಥರ ಲಿಡ್ ಕ್ಲೋಸ್ ಇರೋದು ತೊಗೊಂಡ್ರೆ ನಮಗೆ ಅದೆಲ್ಲ ಏನು ಗಲೀಜಾಗೋದಿಲ್ಲ ಅಂಥೇಳಿ ನಾನು ಇದನ್ನು ಪ್ಲ್ಯಾನ್ ಮಾಡಿ ತೊಗೊಂಡೆ. ಇದಕ್ಕೆ ಮುಂಚೆ ನಾನು ಪ್ಲಾಸ್ಟಿಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಎಗೈನ್ ಮತ್ತೆ ಪ್ಲಾಸ್ಟಿಕ್ ಬೇಡ ಅಂಥೇಳಿ ಸ್ಟೀಲಲ್ಲೇ ತೊಗೊಂಡೆ. ಇದು 150 ರೂಪೀಸ್ ಒನ್ ಪೀಸು. ಸೊ ಬೈ ಒನ್ ಗೆಟ್ ಒನ್ ಆಫರಲ್ಲಿ ನನಗೆ ಒಂದು 70 ರೂಪೀಸಿಗೆ ಬಿತ್ತು. ಓಕೆ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ಇನ್ನು ಇದು ಟೀ ಕಾಫಿ ಮಗ್ಸು. ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಗಿತ್ತು ಅನಿಸುತ್ತೆ ನಾನು ಹೊಸದಾಗಿ ತೊಗೊಂಡು. 2 ಲಾಸ್ಟು 1 ಮಂತಲ್ಲಿ ಹೊಡೆದೋಯ್ತು. ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು 4 ಕಪ್ಸ್ ತೊಗೊಂಡೆ. ಇದು MRP ಬಂದು 159 ರೂಪೀಸು. ನನಗೆ ಆಫರಲ್ಲಿ ಒಂದು ಮಗ್ಗಿಗೆ 40 ರೂಪೀಸ್ ಬಿತ್ತು. ಸೊ ಹಾಗಾಗಿ ನಾನು 4 ಮಗ್ಸ್ ತೊಗೊಂಡೆ. ಸೊ ಇದು ಆಲ್ಮೋಸ್ಟ್ 250 ml ಕಪ್ಸ್ ಇದು. ಸೊ 40 ರೂಪೀಸ್ ನನಗೆ ವರ್ತ್ ಅನ್ನಿಸ್ತು. ಆ್ಯಂಡ್ ಈ ಸಿರಾಮಿಕ್ ಟಿಫನ್ ಪ್ಲೇಟ್ಸು, ಇದು ಆ್ಯಕ್ಚುಲಿ ಕಲರ್ಗೋಸ್ಕರ ತೊಗೊಂಡಿರೋದು ನನ್ನ ಮಕ್ಕಳು. ನಾನು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ 1 ಡಜನ್ ಪ್ಲೇಟ್ಸು. ಬಟ್ ಈ ಕಲರು ಪರ್ಪಲ್ ಕಲರು ಬೇಕೇ ಬೇಕು ಅಂತೇಳಿ ತೊಗೊಂಡ್ರು. ಇದೊಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಇದು 249 ರೂಪೀಸ್ ಒಂದು ಪ್ಲೇಟು, ಬೈ ಒನ್ ಗೆಟ್ ಒನ್ ಇದು. ಆದರೂ ಒಂದಕ್ಕೆ 120 ರೂಪೀಸ್ ಬಿತ್ತು. ಬಟ್ ಮಕ್ಕಳು ಇಷ್ಟಪಟ್ಟರು ಆ ಕಲರು ಅಂತೇಳಿ ತೊಗೊಂಡಿದ್ದು. ನೆಕ್ಸ್ಟ್ ಈ ರಾಮಿಯನ್ ಬೌಲ್ಸು ಅಷ್ಟೇ. ಬೌಲ್ಸ್ ಇದು 150 ರೂಪೀಸ್ 1 ಕಪ್ ಇದು. ಸೊ ಇದು ಅಷ್ಟೇ ಬೈ ಒನ್ ಗೆಟ್ ಒನ್ ಆಫರಲ್ಲಿ ತೊಗೊಂಡಿದ್ದು. ಆ್ಯಂಡ್ ಫೇಸ್ ವಾಶು, ಇದು ರೆಗ್ಯುಲರಾಗಿ ನಮಗೆ ಬೇಕೇ ಬೇಕಾಗುತ್ತೆ. ಸೊ ಇದು MRP 299 ರೂಪೀಸು. ನನಗಿದು ಬೈ ಒನ್ ಗೆಟ್ ಒನ್ ಆಫರಲ್ಲಿ ಸಿಕ್ತು, ಹಾಗಾಗಿ ತೊಗೊಂಡೆ. ಬಿಕಾಸ್ ನಾನು ಇದೆಲ್ಲ 2 to 3 ಮಂತ್ಸ್ ಒನ್ಸ್ ಶಾಪಿಂಗ್ ಮಾಡೋದ್ರಿಂದ ಸೊ ಇದು ನನಗೆ ಆರಾಮ್ಸೆ 2 ಮಂತ್ಸ್ ಮೇಲೆ ಬರುತ್ತೆ. ಸೊ ಬೈ ಒನ್ ಗೆಟ್ ಒನ್ ಆಫರಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಹ್ಯಾಂಡ್ ವಾಶ್ ಆಲ್ಸೋ. ಈಗ ಹ್ಯಾಂಡ್ ವಾಶು ಎಲ್ಲರ ಮನೆಯಲ್ಲೂ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಇಲ್ಲ. ಸೊ ಹಾಗಾಗಿ ನಾನು ಹ್ಯಾಂಡ್ ವಾಶು ಇದು ಅಷ್ಟೇ ಬೈ ಒನ್ ಗೆಟ್ ಒನ್ ಆಫರಲ್ಲೇ ತೊಗೊಂಡಿದ್ದು. ಇನ್ನು ಫ್ಲೋರ್ ಕ್ಲೀನರ್ಸು, ಇದು ಅಷ್ಟೇ ರೆಗ್ಯುಲರ್ ಯೂಸಿಗೆ ಬೇಕೇ ಬೇಕು ನಮಗೆ, ಡೈಲಿ ಯೂಸಿಗೆ. ಸೊ ಕಾಂಬೋ ಆಫರಲ್ಲಿ ತೊಗೊಂಡಿದ್ದು. 2 ಲೀಟರ್ಸ್ ಬಾಟಲ್ಗೆ ನಿಮಗೆ 500 ml ಫ್ರೀ ಬಂತು ಕಾಂಬೋ ಆಫರಲ್ಲಿ. ಇನ್ನು ಕ್ಯಾಶ್ಯೂಸು ಅಷ್ಟೇ 500 ಗ್ರಾಮ್ಸು 555 ರೂಪೀಸ್ ಏನೋ ಇತ್ತು. ಆಫರ್ ಪ್ರೈಸಲ್ಲಿ ನನಗೆ 320 ರೂಪೀಸ್ ಸಿಕ್ತು. ಆ್ಯಂಡ್ ಫೈನ್ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಕ್ಯಾಶ್ಯೂಸ್ ಇದು. ಸೊ ಈ ಥರ ಎಲ್ಲ ಸುಮಾರು ಐಟಮ್ಸ್ ನನಗೆ ವರ್ತಿ ಅನ್ನಿಸ್ತು. ಹಾಗಾಗಿ ನಾನು ನೋಡಿಕೊಂಡು ಆಫರ್ ಯಾವುದಿದೆ ಅದನ್ನು ನೋಡಿಕೊಂಡು ನಾನು ಪರ್ಚೇಸ್ ಮಾಡಿದ್ದೀನಿ. ನೇಲ್ ಪಾಲಿಶು, ಇದು ಹೆಣ್ಮಕ್ಳಿರೋ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಬೇಕಾಗುತ್ತೆ. ಸೊ ಒಳ್ಳೆ ಕಲರ್ ಸಿಕ್ಕಿದಾಗ ನಾನು ಪರ್ಚೇಸ್ ಮಾಡಿ ಇಟ್ಕೊತೀನಿ. ಇದು ಅಷ್ಟೇ 1 ನೈಲ್ ಪಾಲಿಶ್ 40 ರೂಪೀಸ್ಗೆ 99 ರೂಪೀಸ್ MRP. ಬಟ್ 50% ಆಫಲ್ಲಿ ನನಗೆ 42 ರೂಪೀಸ್ ಏನೋ ಬಿತ್ತು ಒಂದು ನೈಲ್ ಪಾಲಿಶು, ಹಾಗಾಗಿ ಪರ್ಚೇಸ್ ಮಾಡಿದೆ. ಇನ್ನು ಈ ಗ್ರೀನ್ ಟೀ ಸ್ಯಾಕೆಟ್ಸು, ಇದು ಅಷ್ಟೇ ನಿಮಗೆ 20 ಸ್ಯಾಕೆಟ್ಸ್ ತೊಗೊಂಡ್ರೆ 5 ಸ್ಯಾಕೆಟ್ಸ್ ಫ್ರೀ ಇದು ಕಾಂಬೋ ಅದು, ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದೆ. ಇನ್ನು ನೀವು ಸ್ಮಾರ್ಟ್ ಬಜಾರ್ಗೆ ಹೋದರೆ ನಿಮಗೆ 1999 ಬಿಲ್ ಮಾಡಿದ್ರೆ ನಿಮಗೆ 1 kg ಶುಗರು ಆರು ವೀಟ್ ಫ್ಲೋರು 9 ರೂಪೀಸ್ಗೆ ಸಿಕ್ಕುತ್ತೆ. ಸೊ 1999 ಎಬೋ ಬಿಲ್ ಆದರೆ. ಸೊ ಇದು ನನಗೆ 9 ರೂಪೀಸ್ಗೆ ನಾನು 1 ಪ್ಯಾಕೆಟ್ ಶುಗರು ಆ್ಯಂಡ್ 1 ಪ್ಯಾಕೆಟ್ ವೀಟ್ ಫ್ಲೋರ್ ಎರಡೂ ತೊಗೊಂಡು ಬಂದೆ. ಸೊ ಹೀಗೆ ನಾನು ಬಡ್ಜೆಟ್ ಫ್ರೆಂಡ್ಲಿ ಶಾಪಿಂಗ್ ಈ ವೀಕಲ್ಲಿ ಮಾಡಿದೆ. ಇದು ನಾನು 2 to 3 ಮಂತ್ಸ್ ಒನ್ಸ್ ಶಾಪಿಂಗ್ ಮಾಡ್ತೀನಿ ಈ ಥರ. ಆ್ಯಂಡ್ ನಾನು ಇವಾಗ ಏನು ಪರ್ಚೇಸ್ ಮಾಡೀನಿ ಇದು ರೆಗ್ಯುಲರಾಗಿ ಎವ್ರಿ ಡೇ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸು. ಹಾಗಾಗಿ ನನಗೆ ಆಫರಲ್ಲಿ ಸಿಕ್ತಾಗ ನನಗೆ ಒಳ್ಳೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇನ್ನು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.